ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10. ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ನಾವು ಇವತ್ತು 51ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 51. ಸೂತ ಉವಾಚ ರಾಜ್ಞಾ ಪರೀಕ್ಷಿತ ಪೃಷ್ಟೋ ಯದವೋಚನ್ಮಹಾಮುನಿಃ ತದ್ವೋಭಿಧಾಸ್ಯೇ ಶೃಣುತ ರಾಜ್ಞ ಪ್ರಶ್ನಾನುಸಾರತಃ. ಅನುವಾದ. ಸೂತ ಮುನಿಗಳು ವಿವರಿಸಿದರು. ಪರೀಕ್ಷಿತ ರಾಜನ ಪ್ರಶ್ನೆಗಳಿಗೆ ಮಹಾಮುನಿಯು ವಿವರಿಸಿದ ವಿಷಯಗಳನ್ನೇ ನಾನೀಗ ನಿಮಗೆ ವಿವರಿಸುತ್ತೇನೆ. ದಯವಿಟ್ಟು ಮನಸ್ಸಿಟ್ಟು ಅವನ್ನು ಆಲಿಸಿ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶೌನಕ ಋಷಿಗಳು ಕೇಳ್ತಾರೆ, ದಿವ್ಯ ವಿಷಯಗಳ ಮೇಲೆ ವಿದುರರು ಮತ್ತು ಮೈತ್ರೇಯರು ಚರ್ಚೆ ಮಾಡ್ತಾರಲ್ಲ, ಆ ವಿಷಯದ ಬಗ್ಗೆ ನಮಗೆ ತಿಳಿಸಿ. ಮತ್ತು ವಿದುರ ಏನು ಕೇಳ್ತಾನೆ, ಮೈತ್ರೇಯರು ಏನು ಉತ್ತರವನ್ನು ಕೊಡ್ತಾರೆ, ದಯವಿಟ್ಟು ನಮಗೆ ತಿಳಿ ಹೇಳಿ. ವಿದುರ ತನ್ನ ಕುಟುಂಬದ ಸದಸ್ಯರ ಸಂಬಂಧವನ್ನು ತ್ಯಜಿಸಿ, ಆದರೆ ತ್ಯಜಿಸೋದಕ್ಕೆ ತುಂಬ ಕಷ್ಟ, ಅದು ಆದರೂ ಕೂಡ ಅದನ್ನು ತ್ಯಾಗ ಮಾಡಿಬಿಟ್ಟು ಹೊಟ್ಟೋಗ್ತಾನಲ್ಲ, ಮತ್ತೆ ಯಾಕೆ ಮನೆಗೆ ಬರ್ತಾನೆ, ಮತ್ತು ಯಾತ್ರಾ ಸ್ಥಳದಲ್ಲಿ ಅವನು ಏನೇನೆಲ್ಲ ಕೆಲಸ ಮಾಡ್ತಾನೆ, ಆ ವಿಷಯದ ಬಗ್ಗೆ ನಮಗೆ ತಿಳಿಸಿ ಅಂತ ಹೇಳ್ತಾರೆ. ಈಗ ಒಂದು ವಿಷಯವನ್ನು ಇಲ್ಲಿ ತಿಳ್ಕೋಬೇಕು ನಾವು. ಏನು ಅಂತಂದರೆ, ಶುಕಮುನಿಗಳು ಮತ್ತು ಪರೀಕ್ಷಿತ ಮಹಾರಾಜನ ನಡುವೆ ನಡೆದಂತಹ ಸಂಭಾಷಣೆ ಇದೆಯಲ್ಲ, ಅಂದರೆ ಹೇಗೆ ಅವನು ಪರಮಗತಿಯನ್ನು ಪಡ್ಕೊಂಡ ಅಂತಂದ್ಬಿಟ್ಟು ಆಗ ಭಾಗವತ ವಿಚಾರ ಬರುತ್ತೆ. ಭಾಗವತವನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರಿಬ್ಬರು ನಡೆಸ್ತಾ ಇದ್ದಂಥ ಸಂಭಾಷಣೆಯನ್ನು ಇಲ್ಲಿ ಶೌನಕಾದಿ ಋಷಿಗಳು ಸೂತ ಮುನಿಗಳನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರಾಜನಿಗೆ ನಾನು ಇನ್ನು ವಿಶ್ವದ ಬಗ್ಗೆ ನಿನಗೆ ಈ ವಿಚಾರದ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಕಂಪ್ಲೀಟಾಗಿ. ಈಗ ಪಾದ್ಮಕಲ್ಪದ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೀನಿ ಕೇಳು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಹೇಳಿದಾಗ ಸೂತ ಮುನಿಗಳಿಗೆ ಶೌನಕ ಮುನಿಗಳು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ನಮಗೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇಲ್ಲ. ಅಂದರೆ ಏನು, ಈ ವಿಷಯ ಬಿಡಿ, ಈಗ ನಮಗೆ ವಿದುರನ ಬಗ್ಗೆ, ವಿದುರ ಮತ್ತು ಮೈತ್ರೇಯ ಮುನಿಗಳ ಮಧ್ಯೆ ಏನೋ ಚರ್ಚೆ ನಡೀತಲ್ಲ, ಆ ವಿಷಯದ ಬಗ್ಗೆ ತಿಳಿಸಿ. ಅವನು ಹೇಗೆ ಮನೆ ಬಿಟ್ಟು ಹೋದ, ಅಂದರೆ ಅಷ್ಟು ಕಷ್ಟ, ತನ್ನ ಬಂಧು ಬಾಂಧವರನ್ನು, ಮನೇನ, ಅಟ್ಯಾಚ್ಮೆಂಟನ್ನು ಎಲ್ಲ ಬಿಟ್ಟು ಹೋಗೋದು ಅಂದರೆ ಎಷ್ಟು ಕಷ್ಟ. ನಮಗೆ ಗೊತ್ತಿದೆ ಅದ್ರ ಕಷ್ಟ ಏನು ಅಂತ ಅಲ್ವಾ. ನಮಗೊಂದು 2 ಅವರು ಮನೆ ಬಿಟ್ಟು ಹೋಗಬೇಕು ಅಂತಂದ್ರೇ ತುಂಬ ಕಷ್ಟ. ಅದಕ್ಕೆ ಭಗವಂತ ನಮಗೆ ಮನೇಲಿ ಕೂತ್ಕೊಂಡೇ ನೀವು ಸತ್ಸಂಗವನ್ನು ಮಾಡಿ ಅಂತ ಮೊಬೈಲ್ ಮೂಲಕ ಕೊಟ್ಟಿದ್ದಾನೆ, ಆನ್ಲೈನ್ ಮೂಲಕ ಕೊಟ್ಟಿದ್ದಾನೆ. ಆದರೆ ಅದನ್ನು ಕೇಳೋದಕ್ಕೂ ನಮಗೆ ಸಮಯ ಇಲ್ಲ. ಅಂದರೆ ಮನೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆ ಹೊರತು ನಮ್ಮ ಒಂದು ಉದ್ಧಾರದ ಬಗ್ಗೆ, ನಾವು ಉನ್ನತ ಮಟ್ಟಕ್ಕೆ ಹೋಗಬೇಕು, ಆಧ್ಯಾತ್ಮಿಕ ಮಟ್ಟಕ್ಕೆ ಹೋಗಬೇಕು, ಅಲ್ಲಿಂದ ನಾನು ಸಾಧನೆಯನ್ನು ಮಾಡಿ ನನ್ನ ಒಂದು ಗುರಿಯನ್ನು ತಲುಪಬೇಕು, ಅದಕ್ಕೆ ನಾನು ಟೈಮ್ ಮಾಡ್ಕೋಬೇಕು ಅಂದರೆ ನಮಗೆ ಟೈಮ್ ಇರೋದಿಲ್ಲ. ಬರೀ ಮನೆ 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 ಕೆಲಸ, ಆ ಕೆಲಸ, ಈ ಕೆಲಸ, ಇದರಲ್ಲೇ ಮುಳುಗಿರ್ತೀವಿ. ನಿಜವಾಗ್ಲೂ ಭಕ್ತರು ತುಂಬ ಟ್ಯಾಲೆಂಟೆಡ್ ಆಗಿರಬೇಕು, ಮತ್ತು ಅವರಿಗೆ ಕಲೆ ಇರಬೇಕು. ಏನು, ಹೇಗಾದರೂ ಮಾಡಿ ಮನೆ ಕೆಲಸ ಬೇಗ ಮುಗಿಸ್ಬಿಡ್ಬೇಕು. ಆದಷ್ಟು ಸಮಯವನ್ನು ನಾವು ಆಧ್ಯಾತ್ಮಿಕಕ್ಕೋಸ್ಕರ ಇಟ್ಕೋಬೇಕು. ಆ ಒಂದು ಕಲೆಯನ್ನು ನಾವು ಕಲಿಬೇಕು. ಹೇಗೆ ಒಂದು ಚಾಣಾಕ್ಷತೆ ಅಥವಾ ಕ್ಲೆವರ್ನೆಸ್ ಅಂತ ಹೇಳ್ತಾರೆ. ಈಗ ನೋಡಿ, ಏನಾದರೂ ದುಡಿಬೇಕು ಅಂತಂದಾಗ, ಕೆಲ್ಸಕ್ಕೆ ಹೋಗಬೇಕು, ಅಥವಾ ನಾನೇನೋ ದುಡ್ಡು ಸಂಪಾದನೆ ಮಾಡಬೇಕು ಅಂತಂದಾಗ ಐಹಿಕ ಪ್ರಪಂಚದವರು ಎಷ್ಟು ಆಸಕ್ತರಾಗಿರ್ತಾರೆ. ಅದಕ್ಕೋಸ್ಕರ ತಾವು ಬೇಗ ಎದ್ದು ಬೇಗ ಕೆಲಸಗಳನ್ನೆಲ್ಲ ಮುಗಿಸಿ, ಅಡುಗೆ ಮಾಡಿ, ಮನೆಯವ್ರಿಗೆ ಏನೇನು ಮಾಡಬೇಕು ಎಲ್ಲ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ ಕೆಲಸಕ್ಕೆ ಓಡೋಗ್ತಾರೆ. ಯಾಕೆ? ದುಡಿಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅವ್ರಿಗಿರುತ್ತಲ್ವ. ಅದೇ ರೀತಿ ನನ್ನ ಪುಣ್ಯವನ್ನು ನಾನು ಗಳಿಸ್ಬೇಕು, ನಾನು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತಂದಾಗ ನಾವು ಹಾಗಿರಬೇಕು, ಅಷ್ಟು ಡೆಡಿಕೇಟೆಡ್ ಆಗಿರಬೇಕು. ನಮ್ಮ ಕೆಲಸಗಳು, ಮನೆ ಕೆಲಸಗಳು ಏನಿದೆಯೋ ಪಟಾಪಟ ಅಂತೆಲ್ಲ ಮುಗಿಸ್ಬಿಟ್ಟು ಆದಷ್ಟು ಸಮಯವನ್ನು ನಾವು ಆಧ್ಯಾತ್ಮಿಕಕ್ಕೆ ಇಡಬೇಕು. ಈಗ ಮನೆಯಲ್ಲಿ ಕೆಲಸ ಮಾಡಿಲ್ಲ ಅಥವಾ ನಮ್ಮ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ತಾನೇ ನಮಗೆ ಆಧ್ಯಾತ್ಮಿಕಕ್ಕೆ ಅವ್ರು ತೊಂದರೆ ಕೊಡೋದು. ಏನು ಯಾವಾಗಲೂ ಯಾವುದೋ ಪುಸ್ತಕ ಇಟ್ಕೊಂಡು ಕೂತಿದ್ಯಾ, ಅಥವಾ ಏನೋ ಒಂದು ಕೇಳ್ತಾ ಇರ್ತೀಯ, ಬೇರೆ ಕೆಲಸ ಮಾಡಲ್ಲ, ಈ ರೀತಿ ಎಲ್ಲ ನಮಗೆ ಕಂಪ್ಲೇಂಟ್ಸ್ ಬರೋದು ಯಾವಾಗ ಹೇಳಿ? ನಾನು ಯಾವಾಗ ನನ್ನ ಜವಾಬ್ದಾರಿಗಳನ್ನು, ನನ್ನ ಕೆಲಸಗಳನ್ನು ನಾನು ಮಾಡೋದಿಲ್ವೋ ಆಗ ಅದನ್ನು ಮುಗಿಸ್ಬಿಡ್ಬೇಕು ನಾವು ಬೇಗ, ಆಯಿತಾ? ನಾವು ಯಾರ ಹತ್ರನೂ ಒಂದು ಮಾತು ಅನ್ನಿಸ್ಕೋಬಾರ್ದು, ಆಗಿರ್ಬೇಕು. ಆಗ ಅವ್ರಿಗೆ ಹೇಳೋದಕ್ಕೆ ಏನೂ ಇರೋದಿಲ್ಲ. ಅವರೇ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಬೇಗ ಕೆಲಸ ಮುಗಿಸ್ತಾಳಪ್ಪ, ಅಥವಾ ಮನೇಲಿರೋರು ಮುಗಿಸ್ತಾರೆ ಅಂತಂದ್ಬಿಟ್ಟು ಅವ್ರು ಖುಷಿ ಪಡ್ಬೇಕಿನ್ನು.
ಓ, ಇದನ್ನೆಲ್ಲ ಕೇಳ್ತಾ ಇರೋದ್ರಿಂದ ಅವರಲ್ಲಿ ಈ ಚೇಂಜಸ್ ಬಂದಿದೆ ಅಂತ ಅನ್ಕೋಬೇಕು ಅವರು. ಯಾಕಂದರೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ, ಈಗ ನಮಗೆ ಸ್ವಾರ್ಥವನ್ನು ಬಿಡಬೇಕು ಅಂತ ಹೇಳ್ತಾರೆ, ಆದರೆ ಒಳ್ಳೆಯ ಸ್ವಾರ್ಥ ಅಂದರೆ ಏನು, ಆಧ್ಯಾತ್ಮಿಕದ ಉನ್ನತಿಗೋಸ್ಕರ ನಾವು ಸ್ವಾರ್ಥಿಗಳಾಗೋದು ತಪ್ಪಲ್ಲ. ಹಾಗಂದ್ಬಿಟ್ಟು ನಾವು ಬೇಜವಾಬ್ದಾರಿಯಿಂದಾಗಲಿ ಅಥವಾ ಕೆಲಸ ಮಾಡೋದ್ರಲ್ಲಿ ಸೋಂಬೇರಿತನ ಮಾಡೋದಾಗಲಿ ಮಾಡಬಾರ್ದು. ನಾವಿನ್ನೂ ಆ್ಯಕ್ಟಿವ್ ಆಗಿರಬೇಕು. ಬೆಳಗ್ಗೆನೇ ಎದ್ದು ನಮ್ಮ ಕರ್ತವ್ಯಗಳು ಏನಿದೆಯೋ ಎಲ್ಲವನ್ನು ಮುಗಿಸಿ ಆದಷ್ಟು ಸಮಯವನ್ನು ನಾವು ಆಧ್ಯಾತ್ಮಿಕಕ್ಕೆ ಇಟ್ಕೊಳ್ಳೋದಕ್ಕೆ ಏನೇನೆಲ್ಲ ನಾವು ಯೋಚನೆ ಮಾಡಬೇಕೋ ಅದನ್ನೆಲ್ಲ ಮಾಡಬೇಕು. ಐಡಿಯಾಗಳನ್ನು ಮಾಡಬೇಕು ನಾವು, ಹೇಗೆ ಇದಕ್ಕೆ ನಾನು ಸಮಯವನ್ನು ಹೊಂದಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ದಾರಿ ಭಗವಂತ ಒಳಗಡೆಯಿಂದ ನಿರ್ದೇಶನವನ್ನು ಕೊಡ್ತಾನೆ. ಈಗ ನಮಗಿದೆಲ್ಲ ಕೇಳ್ತಾ ಇದ್ದಂಗೆ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಬರೀ ನಾವು ಯೋಚನೆ ಮಾಡೋದು, ಡಿಸಿಷನ್ ತಗೊಳ್ಳೋದು ಅದೆಲ್ಲ ನಮ್ಮ ಕೈಯಲ್ಲಿದೆ. ಅದಾಗೋದು ಬಿಡೋದು ಭಗವಂತನ ಕೈಯಲ್ಲಿರೋದು. ಸೊ ನಾವು ಮೊದಲು ಯೋಚನೆ ಮಾಡಬೇಕು, ನಾನು ಈ ರೀತಿ ಮಾಡಬೇಕು ಅಂತ, ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಎಲ್ಲ ಮಾಡಿದಾಗ ಫಲ ಬಿಟ್ಬಿಡಬೇಕು ಭಗವಂತನ ಮೇಲೆ. ಅದನ್ನು ಅವನು ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಜೀವಿಗಳ ಒಂದು ಗುರಿ ಏನು ಅಂತಂದರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹಿಂತಿರುಗಿ ಹೋಗೋದು. ಅದಕ್ಕೋಸ್ಕರನೇ ನಮಗೆ ಈ ಭೌತಿಕ ಪ್ರಪಂಚವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಸೊ ನಾನು ಅದಕ್ಕೋಸ್ಕರ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ರೆ, ಅದಕ್ಕೋಸ್ಕರ ಏನಾದರೂ ಯೋಚನೆ ಮಾಡಿದಾಗ ಭಗವಂತ ಖಂಡಿತವಾಗ್ಲೂ ಕೂಡ ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಆಯಿತಾ? ಮೊದಲು ನನ್ನ ಮನಸ್ಸಲ್ಲಿ ಆ ಥಾಟ್ ಬರಬೇಕಲ್ವಾ. ಆ ಯೋಚನೆಯೇ ಬರಲಿಲ್ಲ ಅಂತಂದರೆ ಭಗವಂತ ಎಲ್ಲಿಂದ ನಮ್ಗೆ ಅದನ್ನು ಕೊಡ್ತಾನೆ? ಇಲ್ಲ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಕರ್ಮವನ್ನು ಮಾಡು. ಈಗ ಭಗವದ್ಗೀತೆನಲ್ಲಿ ನಾವು ಕೇಳ್ತಾ ಇದ್ವಿ, ಕರ್ಮಯೋಗದ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಅದನ್ನೇ ಹೇಳ್ತಾನೆ ಅವನು, ನೀನು ಕರ್ಮವನ್ನು ಮಾಡು ಅಷ್ಟೇ. ಅದರಲ್ಲಿ ಆಸಕ್ತಿ ಇಟ್ಕೋಬೇಡ, ಕರ್ಮ ಫಲದಲ್ಲೂ ಆಸಕ್ತಿ ಇಟ್ಕೋಬೇಡ, ಕರ್ಮವನ್ನು ಮಾಡೋದಿಲ್ಲ ಅನ್ನೋದ್ರಲ್ಲೂ ನೀನು ಆಸಕ್ತಿ ಇಟ್ಕೋಬೇಡ. ನಾನು ಮಾಡಲ್ಲ ಅನ್ನೋದು ಕೂಡ ಒಂದು ಆಸಕ್ತಿನೇ, ಅದನ್ನು ಇಟ್ಕೋಬೇಡ. ಸುಮ್ಮನೆ ನಿನ್ನ ಕರ್ಮವನ್ನು ಮಾಡ್ತಾ ಹೋಗು ಅಂತ ಹೇಳ್ತಾನಲ್ವಾ. ಆ ರೀತಿ ನಾವು ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಏನು, ನಾನು ಹೇಗಾದರೂ ಮಾಡಿ ಮನೆ ಕೆಲಸಗಳನ್ನು ಅಥವಾ ನನ್ನ ಒಂದು ಜವಾಬ್ದಾರಿಗಳೇನಿದೆಯೋ ಅದನ್ನು ಮುಗಿಸಿ ನನ್ನ ಆಧ್ಯಾತ್ಮಿಕ ಸಾಧನೆಗೋಸ್ಕರ ನಾನು ಹೆಚ್ಚು ಸಮಯವನ್ನು ಕೊಡಬೇಕು, ಅದಕ್ಕೋಸ್ಕರ ಕೊಡಬೇಕು ನಾನು ಅಂತಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡಾಗ ಭಗವಂತ ಅದಕ್ಕೆ ಚಾಲನೆ ಕೊಟ್ಟೇ ಕೊಡ್ತಾನೆ ಅವನು. ಬೇಕಾದರೆ ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು. ಯಾಕಂದರೆ ನನ್ನ ಜೀವನದಲ್ಲಿ ಇದಾಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನನಗೆ ಹೇಳೋದಕ್ಕಾಗೋದಿಲ್ಲ ಇದು ಅಲ್ವಾ. ನನಗೆ ಇದರ ಅನುಭವ ಆಗಿದೆ, ಅದಕ್ಕೋಸ್ಕರ ಈಗ ನನಗೆ ಎಷ್ಟೋ ಸಮಯ ಕೊಟ್ಟಿದ್ದಾನೆ ಭಗವಂತ. ನಮಗೆ ಸಮಯ ಸಿಗಬೇಕು, ಆ ರೀತಿಯ ಒಂದು ಸಿಚುವೇಶನ್ನ ಅವನು ಕ್ರಿಯೇಟ್ ಮಾಡಿಕೊಡ್ತಾನೆ ನಮಗೆ. ಆಯಿತಾ? ಸೊ ಅದಕ್ಕೋಸ್ಕರನೇ ಆದಷ್ಟು ನಾವು ಸಮಯವನ್ನು ಆಧ್ಯಾತ್ಮಿಕಕ್ಕೋಸ್ಕರ ಇಡೋಣ ಅಂತ ಹೇಳ್ತಾ, ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೇಳೋಣ. ಶೌನಕ ಮಹರ್ಷಿಗಳೀಗ ಪ್ರಶ್ನೆಯನ್ನು ಕೇಳಿದ್ದಾರೆ, ವಿದುರನ ಬಗ್ಗೆ ಹೇಳಿ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಸೂತ ಮುನಿಗಳು ಹೇಳ್ತಾರೆ, ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳಿಗೆ ಮಹಾಮುನಿ ಏನು ವಿವರಣೆಯನ್ನು ಕೊಟ್ಟರೋ ಆ ವಿಷಯಗಳನ್ನೇ ನಾನು ನಿಮಗೆ ವಿವರಿಸ್ತೀನಿ, ದಯವಿಟ್ಟು ಮನಸ್ಸನ್ನು ಇಟ್ಟು ನೀವು ಆಲಿಸಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಪರೀಕ್ಷಿತ ಮಹಾರಾಜ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾನೆ, ಅದಕ್ಕೆ ಶುಕಮುನಿಗಳು ಉತ್ತರಗಳನ್ನು ಕೊಟ್ಟಿರ್ತಾರಲ್ಲ, ಅದೇ ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ. ಅಂದರೆ ಇಲ್ಲಿ ನಾನೇನೋ ಬೇರೆದನ್ನು ಸೇರಿಸ್ಕೊಂಡು ಹೇಳಲ್ಲ, ಅವರಲ್ಲೇನು ಮಾತಾಡಿದ್ರು ಅದನ್ನೇ ನಾನು ಈಗ ಹೇಳ್ತೀನಿ, ನೀವು ಅದನ್ನು ಗಮನವಿಟ್ಟು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಮೇನ್ ಇಲ್ಲಿ ಮನಸ್ಸಿಟ್ಟು ಕೇಳೋದಿದೆಯಲ್ಲ, ಯಾಕಂದ್ರೆ ನಮಗಿರೋದು ಒಂದೇ ಮನಸ್ಸು. ಅದನ್ನು ನಾವೇನಾದರೂ ಭೌತಿಕದಲ್ಲಿ ಇಟ್ಬಿಟ್ರೆ ಇದನ್ನು ಕೇಳಿಸ್ಕೊಂಡಿರೋದಿಲ್ಲ. ಈಗ ನಾವು ಮಾಡೋದು ಅದೇನೆ, ಸತ್ಸಂಗದಲ್ಲಿ ಕೂತಿರ್ತೀವಿ ಕೇಳಬೇಕು ಅಂತಂದ್ಬಿಟ್ಟು, ನಮ್ಮ ಶರೀರ ಇಲ್ಲಿರುತ್ತೆ ಆದರೆ ಮನಸ್ಸು ಹೊರಗಡೆ ಇರುತ್ತೆ. ಆವಾಗ ನಾವು ಏನೂ ಕೇಳಿಸ್ಕೊಂಡಿಲ್ಲ ಅಂತ ಅರ್ಥ. ಅಲ್ಲಿಗೆ ವೇಸ್ಟು. ಅದ್ರ ಬದಲು ಅಲ್ಲೇ ಹೋಗಿದ್ಬಿಟ್ರೆ ಬೆಸ್ಟ್ ಅಲ್ವಾ ಭೌತಿಕದಲ್ಲಿ, ಆ ಕೆಲಸನಾದರೂ ಸರಿಯಾಗುತ್ತೆ. ಸೊ ಅದಕ್ಕೆ ಮನಸ್ಸಿರೋದು ಒಂದೇ, ಬೇರೆದೆಲ್ಲ ಎರಡೆರಡು ಕೊಟ್ಟಿದ್ದಾನೆ. ಕಿವಿ, ಮೂಗು, ಕಣ್ಣು ಎಲ್ಲ ಎರಡೆರಡು ಕೊಟ್ಟಿದ್ದಾನೆ, ಆದರೆ ಮನಸ್ಸಿರೋದು ಒಂದೇ. ಅದನ್ನು ಒಂದು ಕಡೆ ಮಾತ್ರ ಇಡೋದಕ್ಕಾಗೋದು ಒಂದು ಸಮಯದಲ್ಲಿ. ನೀವು ಸತ್ಸಂಗದಲ್ಲಿ ಕೂತ ಮೇಲೆ ಅದಕ್ಕೆ 100% ಕೊಟ್ಟು ಕೂತ್ಕೊಂಡ್ಬಿಡ್ಬೇಕು. ಅದಕ್ಕೆ ಅಂತಲೇ ನಾವು ಕೂತ್ಕೋಬೇಕು, ಆಗ ನಮಗೆ ಅದು ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಮ್ಮ ಶರೀರ ಇಲ್ಲಿರುತ್ತೆ, ಮನಸ್ಸೆಲ್ಲೋ ಇರುತ್ತೆ, ಆಗ ನಮಗೆ ಒಂದು ವಿಷಯಗಳು ಕೂಡ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ದಯವಿಟ್ಟು ಮನಸ್ಸಿಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ನಾವು ಭಾಗವತವನ್ನು ಕೇಳು ಕೂಡ ಪ್ರಯೋಜನ ಆಗೋದಿಲ್ಲ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ.
ಮುಂದೆ ಇರಿಸಿದ ಯಾವುದೇ ಪ್ರಶ್ನೆಗೆ ಪ್ರಮಾಣವನ್ನು ಉದಾಹರಿಸಿ ಉತ್ತರಿಸಬಹುದು. ಅದು ವಿವೇಕಿ ವರ್ಗವನ್ನು ತೃಪ್ತಿಪಡಿಸುತ್ತದೆ. ನ್ಯಾಯಾಲಯದಲ್ಲಿ ಕೂಡ ಇದೇ ಪದ್ಧತಿ ಇದೆ. ಉತ್ತಮ ನ್ಯಾಯವಾದಿಯು ತನ್ನ ವ್ಯಾಜ್ಯ ವಿಷಯವನ್ನು ಸ್ಥಿರಪಡಿಸಲು ಹೆಚ್ಚು ತೊಂದರೆ ತೆಗೆದುಕೊಳ್ಳದೆ ನ್ಯಾಯಾಲಯದ ಹಿಂದಿನ ತೀರ್ಮಾನದ ಪ್ರಮಾಣ ನೀಡುತ್ತಾನೆ. ಇದನ್ನು ಪರಂಪರಾ ಪದ್ಧತಿ ಎಂದು ಕರೆಯಲಾಗಿದೆ ಮತ್ತು ವಿದ್ವಾಂಸರಾದ ಅಧಿಕಾರಯುತರು ಅರ್ಥಹೀನ ವ್ಯಾಖ್ಯಾನ ಮಾಡದೆ ಅದನ್ನು ಅನುಸರಿಸುತ್ತಾರೆ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾಧಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಇದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂಥದ್ದು. ಯಾವುದನ್ನೂ ಬಿಡದೆ ಪ್ರತಿಯೊಂದರಲ್ಲೂ ಕೈವಾಡವಿರುವ ಪರಮಪ್ರಭುವಿಗೆ ನಾವೆಲ್ಲರೂ ವಿಧೇಯರಾಗಿರೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರಾದರೂ ಒಬ್ಬರು ಪ್ರಶ್ನೆ ಕೇಳ್ತಾರೆ ಗುರುಗಳನ್ನು ಅಂತ ಇಟ್ಕೊಳ್ಳಿ, ಅದಕ್ಕೊಂದು ಪ್ರಮಾಣವನ್ನು ಉದಾಹರಣೆಯನ್ನಾಗಿ ಕೊಟ್ಟು ಉತ್ತರವನ್ನು ಕೊಡಬಹುದು. ಅದು ವಿವೇಕಿ ವರ್ಗವನ್ನು ತೃಪ್ತಿಪಡಿಸುತ್ತದು. ಅಂದರೆ ಈಗ ವಿವೇಕವಂತರು ಏನೇ ಹೇಳಿದ್ರು ಕೂಡ ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಮತ್ತು ಅದನ್ನು ಕೇಳೋವಂಥ ವಿವೇಕಿಗಳು ಕೂಡ ಅಷ್ಟೇ, ಅದನ್ನು ಉದಾಹರಣೆ ಕೊಟ್ಟು ಹೇಳಿದಾಗ ಅವ್ರಿಗೆ ಅದೊಂದು ತೃಪ್ತಿ ಸಿಗುತ್ತೆ. ಇದು ನ್ಯಾಯಾಲಯದಲ್ಲೂ ಕೂಡ ಇದೇ ಒಂದು ಪದ್ಧತಿ ಇದೆ ನೋಡಿ. ಇವಾಗ ಏನಾದರೂ ಒಂದು ನಾವು ಪ್ರಶ್ನೆಗಳನ್ನು ಕೇಳಿದಾಗ ಉದಾಹರಣೆಯನ್ನು ಕೊಟ್ಟು ಹಿಂದೆ ಈ ರೀತಿ ನಡೆದಿತ್ತು, ಈ ರೀತಿ ಅದನ್ನು ಹೇಳಿದ್ರು ಅಥವಾ ಮಾಡಿದ್ರು ಅಂತಂದ್ಬಿಟ್ಟು ಒಂದು ತೀರ್ಮಾನವನ್ನು ಕೊಡ್ತಾರೆ. ಅಂದರೆ ಒಂದು ಜಗಳ ಆಗಿರತ್ತಲ್ವ, ಆ ವಿಷಯವನ್ನು ಸರಿಪಡಿಸೋದಕ್ಕೋಸ್ಕರ ಅದನ್ನು ಸರಿಯಾದ ಒಂದು ರೀತಿಯಲ್ಲಿ ತೀರ್ಮಾನವನ್ನು ಕೊಡೋದಕ್ಕೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಅವ್ರೇನು ಮಾಡ್ತಾರೆ, ಹಿಂದಿನ ತೀರ್ಮಾನ ಆಗಿರತ್ತಲ್ಲ ಅದರ ಪ್ರಮಾಣವನ್ನು ಕೊಟ್ಟು ಅದನ್ನು ಇತ್ಯರ್ಥ ಮಾಡ್ತಾರೆ. ಇದನ್ನೇ ನಾವು ಪರಂಪರಾ ಪದ್ಧತಿ ಅಂತ ಹೇಳೋದು. ಅಂದರೆ ಏನು, ಈಗ ನಾನು ಅದನ್ನು ಹುಡುಕೊಂಡು ಹೋಗಿ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ಅದನ್ನು ಅನುಭವಿಸಿ ಅದರಲ್ಲಿ ಏನೇನಾಗುತ್ತೆ ಅಂತ ತಿಳ್ಕೊಂಡು ನಾನು ಹೇಳೋದಿದೆಯಲ್ಲ, ಅದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಅದರ ಬದಲು ನಮ್ಮ ಹಿಂದಿನವರು ಅದೇ ಪರಂಪರೆಯಲ್ಲಿ ಬಂದಿರುವಂಥವರು ಆಲ್ರೆಡಿ ಅದನ್ನು ಮಾಡಿಟ್ಟಿದ್ದಾರೆ. ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟು ಅವರ ಅನುಭವಗಳನ್ನು ಹೇಳಿ ಎಲ್ಲ ಮಾಡಿಟ್ಟಿದ್ದಾರೆ. ಅದನ್ನೇ ನಾವು ಅಳವಡಿಸ್ಕೊಂಡು ನಾವು ಅದನ್ನು ಇನ್ನೊಬ್ಬರಿಗೆ ಹೇಳೋದು ಅಷ್ಟೇ. ಇದನ್ನು ಪರಂಪರಾ ಪದ್ಧತಿ ಅಂತ ಹೇಳೋದು. ಈಗ ಭಗವಂತ ಭಗವದ್ಗೀತೆಯಲ್ಲಿ ಏನು ಹೇಳಿದಾನೋ ಅದನ್ನೇ ಅರ್ಜುನನಿಗೆ ಹೇಳ್ದ. ಅರ್ಜುನ ಅದನ್ನು ನಮ್ಮವ್ರಿಗೂ ತಲುಪಿಸ್ತಾನೆ ಅಂದರೆ ಅದನ್ನು ತಗೊಳ್ಳೋದ್ರಲ್ಲಿ ಏನು ಕಷ್ಟ ಇದೆ? ಇಲ್ಲ, ನಾನು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ತೀನಿ ಅಂದರೆ ಮಾಡಬಹುದು, ಇಲ್ಲ ಅಂತಲ್ಲ. ಆದರೆ ಕಲಿಯುಗದಲ್ಲಿ ನಮಗೆ ಆಯಸ್ಸು ತುಂಬ ಕಡಿಮೆ ಇದೆ, ಅಷ್ಟು ನಾಲೆಡ್ಜ್ ಇಲ್ಲ ನಮಗೆ. ಈ ಒಂದು ಕಲಿಯುಗನ ಕಲಹಯುಗ ಅಂತ ಕರೆದಿದ್ದಾರೆ. ಆ ಥರ ಒಂದು ಪರಿಸ್ಥಿತಿ ಅಥವಾ ಆ ಥರ ಒಂದು ಅಟ್ಮಾಸ್ಫಿಯರ್ ಈಗಿಲ್ಲ. ಈಗ ಸತ್ಯಯುಗದಲ್ಲಿ ಆ ಕಾಲದ ವಾತಾವರಣ, ಆ ಒಂದು ಪ್ರಕೃತಿ ಎಲ್ಲ ಅದೇ ರೀತಿ ಇರೋದ್ರಿಂದ ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಆಧ್ಯಾತ್ಮಿಕದ್ದು ಅಂತಂದರೆ ಪಾಸಿಟಿವಿಟಿ ಜಾಸ್ತಿ ಇರೋದ್ರಿಂದ ನಮ್ಮ ತಕ್ಷಣ ಮಾಡ್ಬೋದು. ಆದರೆ ಕಲಿಯುಗದಲ್ಲಿ ಕಲಹಯುಗ ಇದು. ಇಲ್ಲಿ ಈ ರೀತಿ ಯಜ್ಞ ಹೋಮ ಹವನ ಆಧ್ಯಾತ್ಮಿಕತೆ ಇದನ್ನೆಲ್ಲ ಮಾಡೋದು ತುಂಬ ಕಷ್ಟ. ಅಂಥ ಒಂದು ಯುಗದಲ್ಲಿ ನಾವು ನಾನೇ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಅನುಭವಿಸಿ ಎಲ್ಲ ಮಾಡ್ತೀನಿ ಅಂತಂದರೆ ನಾವು ಈ ಜನ್ಮದಲ್ಲಿ ಮಾಡೋಕ್ಕಾಗಲ್ಲ. ನಮಗಿರೋದೇ ಇನ್ನು ಒಂದು ಎಷ್ಟು ವರ್ಷ ಬದುಕಿರ್ತೀವೋ ನಮಗೆ ಗೊತ್ತಿಲ್ಲ. ಸೊ ಇರೋದರಲ್ಲಿ ನಾವು ಸಾಧನೆ ಮಾಡಬೇಕು ಅಂತಂದರೆ ನಮ್ಮ ಗುರುಗಳು ನಮಗೇನು ಹೇಳ್ಕೊಟ್ಟಿರ್ತಾರೋ, ಹಿಂದಿನವರು ನಮಗೇನು ಹೇಳ್ಕೊಟ್ಟಿರ್ತಾರೋ, ಅಥವಾ ಧರ್ಮಗ್ರಂಥಗಳಲ್ಲಿ ಶೌನಕಾದಿ ಋಷಿಗಳಿದ್ದಾರೆ, ಸೂತ ಮುನಿಗಳಿದ್ದಾರೆ, ಮತ್ತು ಪರೀಕ್ಷಿತ ಮಹಾರಾಜ ಮತ್ತು ಶುಕಮುನಿಗಳು ನಡೆಸಿರೋದಂತಹ ಚರ್ಚೆ ಇದೆ. ಅದನ್ನು ತಿಳ್ಕೊಳ್ತಾ ನಾವು ಆಧ್ಯಾತ್ಮಿಕವನ್ನು ಅಳವಡಿಸ್ಕೊಂಡು ಅದರಲ್ಲಿ ಮುಂದುವರಿಯೋದನ್ನು ಕಲಿಬೇಕೇ ಹೊರತು ನಾನು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಆಗಲ್ಲ. ಆದರೆ ಇದನ್ನು ಮಾಡ್ತಾ ಮಾಡ್ತಾ ನಮಗೂ ಕೂಡ ಕೆಲವೊಂದು ಅನುಭವಗಳಾಗುತ್ತೆ. ಅದನ್ನು ನಾವು ಬೇರೆಯವ್ರಿಗೆ ಹೇಳ್ಬೋದು, ಆಯಿತಾ. ಈಗ ನಾನು ಹೇಳಿದ್ನಲ್ವಾ, ನಾವು ಭಗವಂತನಿಗೆ ಕೇಳ್ಕೊಂಡಾಗ ನಾವು ಏನೋ ಒಂದು ಮನಸ್ಸಲ್ಲಿ ಒಳ್ಳೆ ವಿಚಾರದಲ್ಲಿ ಅಂದರೆ ಆಧ್ಯಾತ್ಮಿಕತೆಯಲ್ಲಿ ನಾನು ಮುಂದುವರಿಬೇಕು ಅನ್ನೋದಕ್ಕೆ ನಾವು ಏನಾದರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡಾಗ ಅದಕ್ಕೆ ಭಗವಂತ ನಿಜವಾಗ್ಲೂ ದಾರಿ ತೋರಿಸ್ತಾನೆ. ಅದು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೀನಿ, ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೋದು. ಯಾಕಂದರೆ ಅದು ಪ್ರಾಕ್ಟಿಕಲ್ ಆಗಿ ನನಗಾಗಿದೆ ಅಲ್ವಾ. ಆ ರೀತಿ ಪ್ರಾಕ್ಟಿಕಲ್ ಆಗಿ ನಮ್ಗೆ ಏನಾದರೂ ಅನುಭವಗಳಾಗಿರುತ್ತಲ್ಲ, ಅಂಥದನ್ನು ನಾವು ಬೇರೆಯವ್ರಿಗೆ ಹೇಳಿದಾಗ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಅವ್ರಿಗೆ ನಂಬಿಕೆನೂ ಬರುತ್ತೆ. ಓ ಇವ್ರಿಗಾಗಿದೆ ಅಂದರೆ ನನಗೂ ಆಗುತ್ತೆ, ನಾನು ಮಾಡಬೇಕು ಅಂತಂದ್ಬಿಟ್ಟಲ್ವಾ. ಆ ರೀತಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಪ್ರಮಾಣವನ್ನು ಕೊಟ್ಟಾಗ ಅದನ್ನು ಪರಂಪರಾ ಪದ್ಧತಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರನೇ ಬೇಕಾದಷ್ಟು ಜನ ಅದನ್ನು ಆ ರೀತಿ ಅವರು ವ್ಯಾಖ್ಯಾನ ಮಾಡದೆ ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗ್ತಾರೆ.
ಯಾಕಂದರೆ ಅದು ಅಧಿಕಾರಿಗಳಿಂದ ಬಂದಿರುತ್ತೆ. ಅಂದರೆ ವಿದ್ವಾಂಸರಾಗಿರುವಂಥವ್ರು, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರುವಂಥವ್ರು, ಅವರು ನಮಗೆ ಹೇಳಿದಾಗ ಅದನ್ನು ನಂಬಿ ನಾವು ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗ್ತೀವಲ್ವ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ, ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಅಂತಂದರೆ ಎಲ್ಲ ಕಾರಣಕ್ಕೂ ಕೂಡ ಭಗವಂತನೇ ಕಾರಣ, ಬೇರೆ ಯಾರೂ ಅಲ್ಲ. ಯಾವುದನ್ನೂ ಬಿಡದೆ ಪ್ರತಿಯೊಂದರಲ್ಲೂ ಕೂಡ ಕೈವಾಡ ಇರುವಂತಹ ಪರಮಪ್ರಭುವಿಗೆ ನಾವೆಲ್ಲರೂ ಕೂಡ ವಿಧೇಯರಾಗಿರೋಣ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿಗೆ ಶ್ರೀಮದ್ ಭಾಗವತದ 2ನೇ ಸ್ಕಂದದ ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂಥ 10ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ನಾವು ಈ 2ನೇ ಸ್ಕಂದ ಕೂಡ ಮುಗಿಸ್ತಾ ಇದೀವಿ. 10ನೇ ಅಧ್ಯಾಯದ ಜೊತೆಗೆ 2ನೇ ಸ್ಕಂದ ಕೂಡ ಮುಗಿಯುತ್ತೆ. ಮುಂದಿನ ಭಾಗದಿಂದ ನಾವು 3ನೇ ಸ್ಕಂದವನ್ನ ತಗೊಳ್ಳೋಣ. ನೋಡಿ, ಆ ಗುರು ಗೋವಿಂದರಿಗೆ ನಾವು ನಮ್ಮ ಧನ್ಯವಾದಗಳನ್ನು, ನಮ್ಮ ನಮಸ್ಕಾರಗಳನ್ನು ತಿಳಿಸ್ಬೇಕು. ಯಾಕೆ ಅಂತಂದರೆ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿನಿತ್ಯ ನಾವು ಭಾಗವತವನ್ನು ಕೇಳೋ ರೀತಿ ನಮಗೆ ಸಹಾಯ ಮಾಡಿದ್ದಾನೆ ಭಗವಂತ. ಭಗವಂತನ ಮತ್ತು ಗುರುವಿನ ಸಹಾಯ ಇಲ್ಲದೆ 2 ಸ್ಕಂದಗಳನ್ನು ನಾವು ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಗೆ 2ನೇ ಸ್ಕಂದ ಮುಗಿಯುತ್ತೆ. ಇದೇ ರೀತಿ ಭಾಗವತ ಕಂಪ್ಲೀಟಾಗಿ ನಾವು ಕೇಳೋ ರೀತಿ ಆ ಭಗವಂತ ನಮಗೆ ಬುದ್ಧಿಯನ್ನು ಕೊಡಲಿ ಮತ್ತು ಮನಸ್ಸನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.